ಕರಿಯಮ್ಮ ಅಮಣಿ ಕರಿಯಮ್ಮ ಬಾರತಿ ಇಲ್ಲೇ ನಿಂತ್ಕೊಂಡು ಕರಿಯಮ್ಮ ಕರಿಯಮ್ಮ ಅಂತೆ ಬಾ ಒಳಕ್ಕೆ ಈ ದಿನಂತೂ ಹಳೆ ಮನೆ ಅಂತ ಗೊತ್ತಿರಲಿಲ್ಲ ಇವಾಗ ಹೊಸ ಮನೆ ಬಾ ಹಂಗೇನಿಲ್ಲ ಕಣಮ್ಮ ನಾನು ಐದಿರೋ ಇಲ್ಲ ಅಂತ ಉಲುಕ್ತೆ ಬಾಸ್ಲಕ್ಕೆ ಹೋಗಿದ್ದೇನೋ ಬಾಕ್ಲಿಕ್ಕಿತ್ತಲ್ಲ ಅದಕ್ಕೆ ಉಲುಕ್ತೆ ಇದೀವಿ ನಾವಿನ್ನೇನು ಈ ಪಟ್ಟೆ ಎಲ್ಲೂ ಹೋಗಲ್ಲ ಮನೆ ಕಟ್ಕೊಂಡಿದ್ದಾತು ಎಲ್ಲ ಆತು ನಾವಿನ್ನೇನು ಎಲ್ಗೂ ಹೋಗಲ್ಲ ಕಣತಿ ಎಲ್ಗೂ ಹೋಗೋಣ ಹೇಳಿ ಪಟ್ಟು ಹೆಂಗ ಬಿಡು ಮಕ್ಕಳು ದುಡಿತಾರೆ ಇಲ್ಲಿ ಏನೋ ಒಂದು ಮಾಡ್ಕೊಂಡು ಇಲ್ಲಿ ಇದಿರತ್ತ ಹೆಂಗ ಇಬ್ರು ಮಕ್ಕಳು ದುಡಿತಾರೆ ಹೇಳು ನಮ್ಮ ಹುಡುಗರೇನು ಚೆನ್ನಾಗಿ ದುಡಿತಾವೆ ಬಿಡು ನಮ್ಮ ಹುಡುಗರೇನು ಹೇಳಿ ಸ್ಟೇಮಲ್ಲ ಕಣತೆ ಹಂಗೆ ದುಡಿತಾವೆ ದೊಡ್ಡನು ಹಂಗೇನಿ ಸಣ್ಣನು ಹಂಗೇನಿ ಭಾಳ ಚೆನ್ನಾಗಿ ದುಡಿತಾರೆ ಇಬ್ಬರು ನೋಡಮ್ಮ ಅಲ್ಲ ನಿಮ್ಮ ಹುಡುಗರು ಓದಿಲ್ಲ ಅಂದ್ರೂ ಹೆಂಗೆ ದುಡಿತಾವೆ ಅಲ್ಲಿನಿ ಸೀನಪ್ಪರು ಬಂದವ್ರಿ ಬೆಂಗಳೂರಿಂದನು ಅಲ್ಲಿನಿ ವಾಪಸ್ಸು ಬಂದವ್ರಿ ಅಲ್ಲಿ ದುಡಿಯೋಕ್ಕಾಗಲ್ಲ ಅಲ್ಲಿ ಇರೋಕ್ಕಾಗಲ್ಲ ಅಂತ ಹೇಳಿ ಮನೆಯೆಲ್ಲ ಖಾಲಿ ಮಾಡ್ಕೊಂಡು ಅಲ್ಲೇ ಬಂದವ್ರೇ ನಾನು ಹೇಳಲಿಲ್ವೇ ಅವನು ಆಗ್ಲಲ್ಲ ಅವ್ನ ಕೈಲಿ ಎಲ್ಲೂ ಬದುಕು ಮಾಡೋಕ್ಕಾಗಲ್ಲ ಅವ್ನು ಬೆಂಗಳೂರಿಂದ ಆಗ್ಲೆಲ್ಲ ಓಡ್ ಬರ್ತಾನೆ ಅಂತ ನಾನು ಹೇಳಿಲ್ವೇ ಅವ್ನ ಕೈಲಿ ಆಗಲ್ಲ ಬಿಡು ನಾನು ಅವತ್ತೆ ಹಂಗೆ ಅಂದಿದ್ದೀನಿ ನೀನು ಯಾಕೆ ನಾನು ಹಂಗೆ ಅಂಬೋದು ಅಂತಂದ ನಿನಗೆಲ್ಲೂ ಆಗಲ್ಲ ಕಾಣೋ ಅಂತ ಇನ್ನೇನು ಆಗ್ಲೆಲ್ಲ ಓಡ್ ಬರ್ತೀಯ ಅಂತ ಅಯ್ಯೋ ಅಕ್ಕಯ್ಯಂತೂ ರಂಗಕ್ಕಯ್ಯ ಅಯ್ಯೋ ಒಂದು ಆಡ್ತೈತೆ ಅನ್ಬೇಡ ಅಯ್ಯೋ ಎಂತೆಂತಾರೋ ದುಡಿತಾರೆ ಇವಂಗೇನಾಗೈತೆ ಅಂತ ಎದ್ದಾಗಿಂದ ಏನಂಗೆ ನೋಡಬೇಕು ಅವ್ರು ಬಂದಾಗಿಂದ ಎದ್ದೇಸ್ಕೆಲೆ ಬಂದವ್ರೆ ಬೆಳಗಿನ ಜಾವ 5 ಗಂಟೆ ಬಸ್ಸಿಗೆ ನೆನ್ನೆಸೆಲ್ಲ ಖಾಲಿ ಮಾಡಿ ಇವತ್ತು ಬಂದವ್ರೆ 5 ಗಂಟೆ ಬಸ್ಸಿಗೆ ಅದಕ್ಕೇನೆ ಏನಂಗೆ ನೀನು ರಂಗಕ್ಕಯ್ಯ ಅಂತೂ ಬ್ಯಾಡ ಮರ ಅಯ್ಯೋ ದೇವ್ರಿ ಹೆಂಗಪ್ಪ ಏನಪ್ಪ ಅಂತ ಒಂದು ಯೋಚನೆ ಮಾಡ್ತೈತೆ ಏನು ಬೇಡವು ಅಲ್ಲ ಅಷ್ಟೊಂದು ಓದ್ಸೋದು ಏನು ಬೇಕಾಗಿತ್ತು ಅವನ್ನ ಏನಾನ ಸುಮ್ಮನೆ ಹೋಗಿ ದುಡಿಯಪ್ಪ ಅಂತ ಹೇಳಿ ಸುಮ್ಮನೆ ಕಳ್ಸೋದು ಏನಂಗೆ ಅವನ್ನ ಕುಳಿ ಮಾಡಿ ಓದ್ಸೋಂಥದ್ದೇನು ಬಂದಿತ್ತು ಸುಮ್ಮನಿರ್ಬೇಕಾಗಿತ್ತು ಆಗಳ ಬಂದ ಬಾರಪ್ಪ ಪಾಪ ಶ್ರೀಕಂಠಪ್ಪ ಓ ಸಣ್ಣಮಯ್ಯ ಏನು ಆಯ್ತು ಊಟ ಆಯ್ತು ಕಣಪ್ಪ ಬಾ ಕುಕ್ಕ ಬಾ ನಾನು ಏನೋ ಸುದ್ದಿ ತಗೊಂಬಂದಿದ್ದೆ ಅದಕ್ಕೆ ಬಂದೆ ಕಣಪ್ಪ ಏನಾಯ್ದ್ಯಾ ಅಂತ ಬಂದು ಕರಿಯಮ್ಮಿದ್ಲ ಅದಕ್ಕೆ ಕರಿಯಮ್ಮ ಅಂತ ಮಾತಾಡ್ತಾ ಕೂಕಂಡೆ ಬಾ ಕುಕ್ಕ ಬಾ ಏನು ಸಣ್ಣಮಯ್ಯ ಏನೋ ಸುದ್ದಿ ಅಂದೆ ಅಲ್ಲ ಕಣ್ಪಪ್ಪು ಅಲ್ಲಿನೇ ಅವ್ನು ಸೀನ ಬಂದವನಿ ಬೆಂಗಳೂರಿಂದನ ಅಲ್ಲಿ ಬಂದವನು ಕಣಪ್ಪ ಮನೆಯೆಲ್ಲ ಖಾಲಿ ಮಾಡ್ಕೊಂಡು ಎದ್ದೇಸ್ಕೆಲೇನೆ ಬಂದವ್ರೆ ನೀನೊಂದಂಗೆ ಯಾಕೆ ಕಣಪಪ್ಪ ನಾನು ಹಂಗೆ ಅನ್ಕೊಂತಿದ್ದೆ ಶ್ರೀಕಂಠಪ್ಪ ಹಿಂಗೆ ಅಂಬನು ಅದು ನೀನೊಂದಂಗೆ ಆತು ಅಂತ ನಾನು ಹೇಳ್ತಿದ್ದೆ ಅನ್ಕಂಡು ಯಾಕೆ ಹಿಂಗೆ ಮಾತಾಡ್ತೀರಾ ಬಾರ್ಜಯಮ್ಮ ಇನ್ಯಾಕೆ ಮಾತಾಡೋನಿ ಅದನ್ನು ಸೀನ ಬೆಂಗಳೂರಿಂದ ಬಂದವನಂತಿ ಅದನ್ನು ಮಾತಾಡ್ತಿದ್ವಿ ಅವ್ನಿಗೆಲ್ಲೂ ಇರೋಕ್ಕಾಗಲ್ಲ ಬೆಂಗಳೂರಿಂದ ಅದೇ ಬಂದವನಿ ಅಂತ ಹೇಳಿ ಮಾತಾಡ್ತಿದ್ವಿ ಕಣ್ಜಯಮ್ಮ ತಗಿ ಅವ್ನೇನು ತಿಂಬಕ್ಕೆ ಕೊಚ್ಚಿರ ಏನು ಆ ರಂಗಕ್ಕೈಗೆ ಬುದ್ಧಿ ಇಲ್ಲ ಓದ್ಸ್ಕೊಂಡವಳಿ ಅಲ್ಲ ನೋಡು ನಾನು ಯಾಕೆ ಓದಿಸ್ಬೇಕು ಅವನ್ನ ಓದಿಸ್ಲಿಲ್ಲ ಅಂದ್ರೆ ಹೆಂಗಾತು ಏನನ್ನೋದು ಕಟಮಟ ಮಾಡ್ಕೊಂಡು ತಿಂಬನು ಅಂತ ಹೇಳಿ ಮಾಡ್ಬೋದಾಗಿತ್ತು ಅಲ್ಲ ನೋಡಿ ಇವತ್ತು ನಾನು 3 ಜನ ಗಂಡು ಹುಡುಗರು ಹೆಂಗೆ ದುಡಿತಾರೆ ಓದಿಲ್ಲ ಏನಿಲ್ಲ ಅಲ್ಲ ನೋಡು ಸಣ್ಣಗಮ್ಮ ಹೆಂಗೆ ದುಡಿತಾನೆ ನೋಡಿ ನಮ್ಮ ಹುಡುಗರು ನಮ್ಮ ಅಮ್ಮನ ನೋಡು ನಮ್ಮ ಅಮ್ಮನ ಹಸಿ ಕಳಿಸಲ್ಲ ನನ್ನ ಮಗಳನ್ನ ಹಂಗೆ ತಂಗಿ ನಮ್ಮ 3 ಗಂಡು ಮಕ್ಕಳು ಸೇರಿ ಎಂಥ ಸೇನಕ್ಕೆ ನೋಡ್ಕೊಂಬ್ತಾರೆ ಇವತ್ತು ನನ್ನ ಮಕ್ಳು ಹೆಂಗೆ ದುಡಿತಾರೆ ಏನು ತಿಂಬಕ್ಕೆ ವಚ್ಚಳಿ ಹೇಳತ್ತೆ ಅಲ್ಲ ಗೊತ್ತಾಗಲ್ಲ ಅವ್ರಿಗೆ ಅಲ್ಲ ಅವನಿಗಿದ್ದನು ಸುಮ್ಮನೆ ಓದಿ ಅವನಿಗೆ ಗೊತ್ತಾಗಲ್ಲ ಕಾಡುವನಂತಾನು ಕಾಡುವ ಅಲ್ಲಿ ವಿಂಜಯ್ಯ ಕಯ್ಯ ಓದ್ಸೋದು ಏನು ಬೇಕಾಗಿತ್ತು ನೋಡು ನಿಮ್ಮ ಹುಡುಗರು ಹಂಗೆ ದುಡಿತಾವೆ 3 ಗಂಡು ಹುಡುಗರು ನಾನು ಮಕ್ಕಳಿಬ್ಬರೂ ಹಂಗೆ ದುಡಿತಾರೆ ಅವನು ಓದಿರೂ ಏನು ಮಾಡೋಕ್ಕಾಗಲಿಲ್ವಲ್ಲ ಸುಮ್ಮನೆ ನಾನು ಓದ್ದೆ ಅಂತ ಓದಿವನಿ ತಗಿ ಸುಮ್ಮನೆ ಸರ್ ಬಂದಂಗೆ ಓದಿರೆ ಏನಕ್ಕೆ ಬಂದಂಗೆ ಇವಾಗ ಪಾಪ ಓದೋದ್ರಿಂದ ಏನು ಇದಿಲ್ಲ ಸುಮ್ಮನೆ ಮನೆಗೆ ಕುತ್ಕೊಂಡ್ರೆ ಆಗಿತ್ತಪ್ಪ ಸುಮ್ಮನೆ ಮುದ್ದೆ ಉಂಡು ಅವ್ನು ನೋಡು ಅವನೇ ಹೊಲ್ದ ಮಾಡಿ ಇನ್ನೂ ದೊಡ್ಡನು ಅವನು ಇನ್ನೂ ಸೇನಕ್ಕೆ ದುಡಿತಾನೆ ತಿಪ್ಪೇಶಿ ಅವನು ಇನ್ನೂ ಬೋಲ್ ಚೆನ್ನಾಗಿ ದುಡಿತಾನೆ ಅವಳು ಹೆಂಗೆ ಮಣಿದು ಕೆಲಸ ಐತಿ ಹೆಂಗತ್ತ ಅವಳು ಹೋಗಿ ಅದ್ಯಾತ ಸ್ಕೂಲಾಗ ಸೇರ್ಕೊಂಡವಳಿ ಚೆನ್ನಾಗಿ ದುಡ್ಡು ಕಂಬ್ತಾಳೆ ಅಲ್ಲ ನೋಡು ಅವ್ರಂತಾರೆ ದುಡ್ಡು ಕಂಬ್ತೀನಿ ಇವನಿಗೇನು ಬಂದೈತಿ ಹೋಗತ್ತ ಯಾಕೆ ನಾಚಿಕೆ ಆಗಲ್ವಾ ಅಂತ ಆಗ್ಲೆಲ್ಲ ಬರೋಕ್ಕೆ ಸುಮ್ಮನೀರು ಆಗಬೇಕು ಏಕಯ್ಯೋ ಅವನಿಗೆ ಒಂದಿಟ್ಟು ಜಂಬ ದೌಲತ್ತು ಐತೇನು ಬೇಡ ಆಟಿಟ್ಟಿಲ್ಲ ಯಾರನ್ನ ಮಾಡಿರನ್ನ ನೋಡಿ ಸಹಿಸ್ಕೊಂಬಲ್ಲ ಒಟ್ಟುರ್ಕಂತಾನೆ ಒಟ್ಟುರ್ಕ್ ನನ್ನ ಮಗ ಅವನು ಓಣಿ ಅಚ್ಚಿ ಮತ್ತೆ ಆಗುವ ಅವ್ನಿಗೆ ಹಂಗೆ ಆಗತ್ತಾಗ ಯಾವಾಗಲೂ ಅವಳೇ ಅಯ್ಯಪ್ಪ ಅವಳು ರಂಗಜ್ಜಿನಿ ಅವಳಿದ್ದಿದ್ದು ಬೇಡ ಅವಳು ಇನ್ನೂ ಒಂದು ಮಕ್ಳು ದುಡಿ ಹೆಂಗಿದ್ರಿ ಇನ್ನು ಹಿಡಿಯೋಕ್ಕಾಗ್ತಿರ್ಲಿಲ್ಲ ಅವಳನ್ನ ಅವನೇ ಏನಂಗೆ ಕೂಲಿ ಹೋಗ್ತಾಳೆ ಏನು ದಿನಾನ ಯಾರನ್ನ ಕರೆಯೋಕ್ಕಿಲ್ಲ ಹಂಗೇನಿ ಏನು ಹೋಗ್ತಾಳೆ ಅಲ್ಲ ಮಗನು ಚೈದ್ ನಿಂಬಳು ಮನೆಗೆ ಹೋಗ್ಬೇಕಮ್ಮ ಗೌರ್ಮೆಂಟ್ ಕೆಲಸ ತಂದು ದುಡ್ದಾಕ್ತಾನೆ ನೋಡಿ ಇವತ್ತು ನನ್ನ ಮಕ್ಕಳು ಇಬ್ಬರು ಮೂವರು ನನ್ನ ಮಕ್ಕಳು ಗಂಡು ಮಕ್ಕಳು ದುಡಿಯೋಕ್ಕೆ ನಾನು ಹಸಿಗೆ ಹೋಗಲ್ಲ ನಾನು ಎಲ್ಲೆಲ್ಗೂ ಹೋಗಿ 1 ರೂಪಾಯಿ ತಂದಿಲ್ಲ ನನ್ನ ಮಗಳನ್ನ ಅಷ್ಟೇ ಮತ್ತೆ ನಮ್ಮ ಹುಡುಗರು ಕಳಿಸೋದೇ ಇಲ್ಲ ಕೆಲಸಕ್ಕೆ ನೀನು ಹೋಗ್ಬೇಡಮ್ಮ ನೀನು ಅಂತಾರೆ ಹೆಂಗೆ ದುಡ್ದಾಕ್ತಾರೆ ನನ್ನ ಮಕ್ಕಳು ಇವತ್ತು ಇನ್ನಾನ ಎಲ್ಲ ನಮ್ಮ ಜಾಗದಾಗೆ ಬಿಸಾಕ್ಯವ್ರಿ ಅದು ಇದು ಮನೆ ಕಟ್ಟಿ ಯೋಸ್ತಿನ ಆಗೈತಿ ತಗೋಬೇಕೊಂಬದು ನಿಟ್ಬೇಡ್ರಿ
ಛಲ ಕುಲ ಇದ್ದಾರಾಗಿದ್ದರೆ ಬಿಡ್ತಿರ್ಲಿಲ್ಲ. ಎಲ್ಲ ಸಿಮೆಂಟಿನ ಸೀಲ ಎಲ್ಲನ ಮಳ್ಳು ಪಳ್ಳು ಜಲ್ಲಿ ಎಲ್ಲನ ನಮ್ಮ ಜಾಗದಾಗ ಎಲ್ಲ ಅಳ್ದು ಬಿಟ್ಟವ್ರಿ. ತಗೋಬೇಕು ಅಂಬೋದು ಗೊತ್ತಾಗಲ್ವಿ ಅವ್ರಿಗೆ? ಸ್ವಲ್ಪ ನಾನು ಅಲ್ಲ, ಅವ್ರು ನೋಡಿದರೆ ಮನೆ ಕಟ್ಟಬೇಕು, ಅವ್ರ ಜಾಗ ಐತೆ ಹಂಗೆ ಹಿಂಗೆ ಅಂತ ನಾವು ಅವ್ರು ನೋಡಿದ್ರೆ ಹೆಂಗೆ ಬೇಕಂಗೆ ಸರ್ ಬಂದಂಗೆ ಮಾತಾಡೀವಿ. ಅವ್ರ ಜಾಗದಾಗ ಹೆಂಗೆ ಹಾಕ್ಯಂಬೋದು ಅಂಬೋದು ಒಂದು ಸ್ವಲ್ಪನಾದ್ರೂ ಗೊತ್ತಾಗಲ್ವಿ. ಎಲ್ಲ ಹೋಗಲ್ಲ, ಸುಮ್ಮನೆ ತಕ್ಕಂಬೋದು ಗೊತ್ತೈತಿ. ಹೋಗಿ ಫಸ್ಟ್ ದುಡ್ದು ಮಾತಾಡೋದು. ಸುಮ್ಮನೆ ಅಲೆ ಆಗ್ದಲೇ ಅಲೆ ಓಡ್ ಬಂದಿದ್ದೀಯಾ? ನಾನು ನಿನ್ನ ಮನೆ ಬಾಗ್ಲಕ್ಕೆ ಬಂದಿದ್ದೀನಿ. ನಾನು ಬಂದಿರೋದು ನಮ್ಮ ಮನೆಗೆ ನಾನು ಬಂದಿದ್ದೀನಿ. ಈ ನನ್ನ ದಟ್ಕೆ ನನಗೇನೇನಾಗಲ್ಲ. ನಾನು ಏಟ್ ಮಾಡ್ಬೇಕು ಆಟೆ ಮಾಡೋದು. ಯಾರು ಅಂತಾರೆ ಅಂತ ನಾನು ತಲೆ ಕೆಡಿಸ್ಕೊಂಬಲ್ಲ. ನನಗೆ ಇಷ್ಟ ಬಂದಂತ ನಾನು ಇರ್ತೀನಿ. ಆಗಲ್ವಾ? ಆಗಲ್ಲ ಅಷ್ಟೇ. ನಾವು ಹೆಂಗಿರ್ಬೇಕಂಬ ನಮಗೆ ಗೊತ್ತೈತಿ. ನೀನೊಂದೇಟ್ಕೆ ನಾನೇ ತಲೆ ಕೆಡಿಸಮ್ಮ ಅಂತಾನಲ್ಲ. ಫಸ್ಟ್ ಆ ಸಿಕ್ತಕ್ಕಳ್ರಿ ನೋಡಿ ಅವಳಿರ್ತೀನಿ. ಬಾರೆ ಫಸ್ಟ್ ಎಲ್ಲ ಸಿಕ್ತಕ್ಕ ನೀನು. ನಮ್ಮ ಜಾಗದಾಗೆಲ್ಲನ ಏನು ಎಲ್ಲ ನಿಮ್ಮ ಮನೆ ಕಟ್ಟಿ ವಾರನ ಮಾಡ್ಕೊಂಡ್ಮೇಲೆ ತಕ್ಕಬೇಕು. ಎಲ್ಲ ಮೊದಲಾಗ ಜಾಗ ಐತಿ ಅಂತ ಹೇಳಿ ಎಲ್ಲ ಹಾಕ್ಬಿಟ್ಟು ಎಲ್ಲನ ಕಸ್ಮಳ ಮಾಡಿದ್ರೆ ಗಿಡ ಗೆಂಟೆ ಬೇರೆ ಬೆಳ್ಕೊಂತ ಇದೆಯಾ ನಮ್ಮ ಜಾಗದಾಗಿ. ಫಸ್ಟ್ ಎಲ್ಲ ಸಿಕ್ಕಿತ್ತಾಕ್ತೀನಿ ಅವನ್ನೆಲ್ಲನ. ಬಿಟ್ಟರು ನನ್ನ ಮಗ ಎರಡು ಹೂವಿನ ಗಿಡ ಹಾಕ್ಯಂದಿರ ತಲ್ಲಿ ಅವ್ರ ಜಾಗದಾಗಿ ಅಲ್ಲಿ ಕಿತ್ತಾಕ್ತೀನಿ ಅಂತ ಹೋಗ್ತಾನೆ ನೋಡು. ನಾವು ನಿನ್ನ ಮನೆ ಕಟ್ಟಲ್ಲ ಏನಿಲ್ಲ. ಇವಾಗ ಜೀವನ ಮಾಡೋಕ್ಕೆ ದುಡಿಯೋಕೆ ಆಗ್ತಿಲ್ಲ ಅವ್ನ ಕೈಲಿ. ಇನ್ನೆಲ್ಲ ಮನೆ ಕೊಡ್ತಾನೆ ಸಣ್ಣಿಂಗ ಕೈ. ನೋಡು ಹೆಂಗೆ ಅಲ್ಲಿ ನೀ ಕಿತ್ತಾಕ್ತೀನಿ ಅಂತ ಹೋಗ್ತಾನೆ. ಬೋಲ್ ಕೇಳಣೆ ನೀವು ಹಾಕಿ ಮತ್ತೆ ಹಿಂಗೆ ಆಗದು ಇವನಿಗೆ. ಮಾಡ್ದವ್ರಿಗೆ ಮಾಡಿ ತೋರಿಸ್ಬೇಕು ಅಂತಾನೆ. ಒಂದು ಅಂದ್ರೆ ನಾನು ಎರಡು ಅಂತೀನಿ ಅಂತಾನು ಅದಕ್ಕೆ ಮತ್ತೆ ಸುಮ್ಮನೆ ಏನಾನ ಮಾಡ್ಕೊಂಬ್ಲೇಳು. ಸುಮ್ಮನೆ ಹತ್ತ ಕಿತ್ತಾಕ್ ಹೋಗ್ತಾನೆ. ಅವ್ರ ಜಾಗದಾಗ ಹಾಕ್ಬೇಡ್ರಿ ನೀವು. ಅಲ್ಲೇ ಓಡ್ ಬಂದ ಅವ್ನು ಸರಿಯಾಗಿ ಮಾತಾಡಿದ್ರಿತ್ತು. ಅದೇ ಹೋದ ಮಾತಾಡೋಕ್ಕೆ ಮಾಕೆ ಇಲ್ಲ ನಂತಾಗೆ ಅಂತ ನಿನ್ನ ಸರಿಯಾಗಿ ಅಂತ ಹೇಳಿ ಮಾತಾಡೋಕೆ ಮಾಕಿಲ್ಲ. ಅದಕ್ಕೆ ಅದೇ ಹೋದ. ತಾಗಿ ಗೊತ್ತಾಗಲ್ಲ ಅವ್ನಿಗೆ ಯಾಕೆ ಗೊತ್ತಾಗುತ್ತೆ ಸರಿ ಕಂಟಪ್ಪ. ಇವತ್ತು ನಮ್ಮ ಹುಡುಗರನ್ನ ಕೇಳು, 4 ಅಕ್ಷರ ಕಲ್ತಿಲ್ಲ ಹೆಂಗೆ ಹೇಳ್ತವೆ ಆತನ ಆಗಲಿಲ್ಲ ನಮ್ಮ ಹುಡುಗರು. ಹಿಂಗೆ ಹೇಳ್ತವೆ, ಹಿಂಗೆ ಮಾಡ್ತವೆ. 3 ಗಂಡು ಹುಡುಗರು ನನ್ನ ಮಕ್ಕಳು, ಒಬ್ರಿಗಿನ್ನ ಒಬ್ಬರು ರಣದೀರ್ರು. ರಣದೀರ್ರು ನನ್ನ ಮಕ್ಕಳು. ಮತ್ತೆ ಹೆಂಗೆ ದುಡಿತಾವೆ, ದೊಡ್ಡನು ಹಂಗೆ ದುಡಿತಾನೆ ಕಣಿ. ಮದುವೆ ಮಾಡು ಜಯಮ್ಮ. 3 ಗಂಡು ಹುಡುಗರಿಗೆ ಏನು ಹುಡ್ಕೋದು ನೀನು ಬೋಲ್ ಕಷ್ಟ ಐತೆ. ದಡ್ಡನಿಗೆ ಮದುವೆ ಮಾಡು. ನಾನೇನು ಮದುವೆ ಮಾಡ್ತೀವಿ, ಇನ್ನು ನಮ್ಮ ಹುಡುಗರು ದುಡಿಬೇಕು ಅಂತವೆ ಅಕ್ಕೇನೆ. 3 ದುಡಿತಾರೆ, ದುಡಿಲೇಳು ನನ್ನ ಮಕ್ಕಳು. 3 ದುಡಿತಾ ಇದ್ದಾರೆ. ಒಂದೆರಡು ದಿನ ದುಡ್ಡು ಕಾಸು ಇಕ್ಕೆ ಮತ್ತಕನ ನಾವು ಮದುವೆ ಮಾಡಲ್ಲ. ನಮಗೇನು ಹೆಣ್ಣು ಮಸ್ತ ಸಿಗ್ತವೆ. ನಾವಿನ್ನ ತಲೆ ಕೆಡಿಸ್ಕೊಂಡಿಲ್ಲ ಅಷ್ಟೇ ಮದುವೆ ಮಾಡೋದು. ನಮಗೂ ಹಂಗೇನೆ ಒಬ್ಬ ಮಗ ಅಂತ ಹೇಳಿ ಕೊಡೋಕ್ಕೆ ಮ್ಯಾಲೆ ಇದ್ದಾರೆ ಕಣ್ಜಯಮ್ಮ. ನಿನ್ಗಿನ್ನ ನಮ್ಮ 3 ಗಂಡು ಮಕ್ಕಳು, ನನಗೆ ಒಬ್ಬನೇ ಮಗ ಅಂತೇಳಿ ಕೊಡೋಕ್ಕೆಲ್ಲ ಮ್ಯಾಲೆ ಇದೆ. ನಾನೇ ಬಿಡತ್ತ ಹೋಗ್ಲಿ ಇನ್ನೊಂದು ಬಿಟ್ಟು ಮದುವೆ ಮಾಡೋಣ ಮನೆ ಕಟ್ಟಿದ ಮೇಲೆ ಅಂತ ಹೇಳಿ ಸುಮ್ಮನಾಗಿದ್ದೀನಿ. ಸಣ್ಣಿಗತ್ತೆ ಸುಮ್ಮನಿರು. ಮದುವೆಗೇನು ಕೊಳೆವಾಗಿಲ್ಲ. ಒಂದು 2 ದಿನ ದುಡ್ದು ಎಲ್ಲ ಹೊತ್ಕಟ ಮಾಡ್ಕೊಳ್ರಿ ಮನೆ ಬಾಕ್ಲ. ಇವಾಗ ನೋಡು ನಮ್ಮ ಮನೆಯಾಕೆ ಬಂದಿರೋ ಸೊಸೆರು ಕೆಮ್ಮಂಗಿಲ್ಲ. ಹಂಗೈತೆ ನಮ್ಮ ಮನೆ ಇವತ್ತು. ಇಂಥದ್ದಿಲ್ಲ ಅಮ್ಮಂಗಿಲ್ಲ. ಹಂಗೆ ಮಾಡಿಸಿದ್ದೀವಿ. ಇಬ್ಬರು ಬಂದಾರು, ಇಬ್ಬರು ಹೊತ್ಕಟಾಗಿರ್ಬೋದು. ಹಂಗೆ ಮಾಡಿಸಿದ್ದೀವಿ. ನೀನು ಎಲ್ಲ ಮನೆ ಕಟ್ಟಿ ಆಮೇಲೆ ಮದುವೆ ಮಾಡು. ನೀನು ಬಂದಿರೋ ಸೊಸೆರು ನೀನು ಏನು ಮಾಡಿದಿ ಏನು ಮಟ್ಟಿದ್ಯಾ ಅಂತಾರೆ. ಅದಕ್ಕೇನೆ ಮನೆ ಕಟ್ಟಿದ ಮೇಲೆ ಮದುವೆ ಮಾಡು ಸಣ್ಣಿಗತ್ತೆ ನೀನು. ಕಣಿಯಮ್ಮಿ ನಮಗೇನು ಮ್ಯಾಲೆ ಇದ್ದಾರೆ ಕೊಡೋಕ್ಕೆ. ಒಬ್ಬ ಮಗ ಅಲ್ಲ, ಮ್ಯಾಲೆ ಇದ್ದಾರೆ. ನಾವಿನ್ನೇನು ಇನ್ನೂ ತಲೆ ಕೆಡಿಸೋಕೆ ಹೋಗಿಲ್ಲ. ಇನ್ನೊಂದು 2 ದಿನ ಬಿಟ್ಟು ಮದುವೆ ಮಾಡ್ತೀವಿ. ನಮಗೆ ಕೊಡ್ತಾರೆ ಅಂದಮೇಲೆ ಅವ್ರಿಗೆ ಕೊಡಲ್ವಿ? ಕೊಡ್ತಾರೆ. ಹೆಣ್ಣಿಗೇನು ಭಾರ ಇದೆ, ಮಸ್ತ ಸಿಗ್ತವೆ ಎಣ್ಣೆನು. ಕೊಡ್ತಾರೆ. ಇವಾಗೇನು ಹೆಣ್ಣಿಗೆ ನಮ್ಮ ಶಾಂತಮ್ಮನೆ ಕೊಡ್ತಾಳೆ ಅವಳು ನಿನಗೆ. ಸಣಿಗಮ್ಮ ನಿನಗೆ ಶಾಂತಮ್ಮನೆ ಕೊಡ್ತಾಳೆ. ಇನ್ನೊಬ್ಳು 2 ಇದ್ದಾಳಲ್ಲ ಅವ್ರ ಮಗಳು, ಅವ್ರನ್ನೇ ಕೊಡ್ತಾರೆ ಹೇಳು. ಅವೇನು ಮ್ಯಾಲೆ ಇದ್ದಾರೆ, ನಮಗೇನು ಕೊಡೋಕ್ಕೆ ಕೊಡ್ತಾರೆ ಹೇಳು. ನನ್ನ ಮಕ್ಕಳು 3 ಗಂಡು ಮಕ್ಕಳು ಇವತ್ತು ಹೆಂಗೆ ದುಡಿತಾರೆ. ಒಬ್ರಿಗಿನ್ನ ಒಬ್ಬರು ದುಡಿತಾರೆ. 3 ಗಂಡು ಮಕ್ಕಳು ಓದಿಲ್ಲ ಅಂದರು. ಈಗೇನಪ್ಪ ಓದಿರೂ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಏನೂ ಮಾಡೇ ಇಲ್ಲ. ನಾನು 3 ಗಂಡು ಮಕ್ಕಳು ಇವತ್ತು ಹೆಂಗೆ ದುಡಿತಾರೆ. 3 ಒಂದೇ ಸಮಕ ಇದ್ದಾರೆ, ದುಡಿತಾರೆ. ಅವ್ರ ತಂಗಿನ ಕಳ್ಸಲ್ಲ ನನ್ನ ಮಗಳನ್ನ. ಹಂಗೆ ನೋಡ್ಕೊಂತಾರೆ. ಎಂಥ ಚೆನ್ನಾಗಿ ನೋಡ್ಕೊಂತಾರೆ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.